ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ನಾನೇ ಸಿಎಂ 5 ವರ್ಷ ನಾನೇ ಮುಂದುವರಿತೀನಿ ಅನ್ನೋದು ಬಿಜೆಪಿಗೆ ಸಂದೇಹ. ಸಿದ್ದರಾಮಯ್ಯ ಎಷ್ಟು ಬಾರಿ ಹೇಳ್ತಾರೋ ಅಷ್ಟು ಜನರಿಗೆ ಸಂಶಯಗಳು ಹುಟ್ಟುತ್ತೆ. ಒಪ್ಪಂದ ಆಗಿಲ್ಲ ಅಂತ ದೆಹಲಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದು ಡಿಕೆ ನಡುವೆ ಒಪ್ಪಂದ ಆಗಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ನಾನೇ ಸಿಎಂ ಪದೇ ಪದೇ ಸಿದ್ದರಾಮಯ್ಯನವರು ಹೇಳ್ತಿರೋದು ಜನರಲ್ಲಿ ಸಂಶಯ ಮೂಡ್ತಾ ಇದೆ. ಒಪ್ಪಂದ ಆಗಿಲ್ಲ ಅಂತ ದೆಹಲಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದು ಡಿಕೆ ನಡುವೆ ಒಪ್ಪಂದ ಆಗಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಈ ಚರ್ಚೆಗೆ ಪೂರ್ಣ ವಿರಾಮ ನೀಡಬೇಕಾಗಿರೋದು ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಸುರ್ಜೇವಾಲಾ ಹೈಕಮಾಂಡ್ ಅಲ್ಲ. ರಾಹುಲ್ ಗಾಂಧಿ, ಖರ್ಗೆ ಅವರು ಈ ಮಾತು ಹೇಳಲಿ. ಯಾರಾದರೂ ಸಿಎಂ ಆಗಲಿ, ನಮಗೆ ಸಂಬಂಧವಿಲ್ಲ. ಆಡಳಿತ ಹದಗೆಟ್ಟಿದೆ, ಹಿಡಿಶಾಪ ಹಾಕುತ್ತಿದ್ದಾರೆ ಜನ. ಗದಗದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೋ, ಡಿಕೆಶಿ ಸಿಎಂ ಆಗ್ತಾರೋ, ಆ ಅಧಿಕ ಪ್ರಸಂಗ ನಿಮಗೆ ಯಾಕೆ? ರಾಜ್ಯದಲ್ಲಿ ಸರಿಯಾದ ಅಭಿವೃದ್ಧಿ ನಡೀತಾ ಇದೆಯೋ ನಡೀತಾ ಇಲ್ವೋ? ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೆ ಪ್ರಶ್ನೆ ಮಾಡಿ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ನೀವು ವಿಪಕ್ಷದವರು ಮುಂದಾಗಬೇಕು. ಅದು ಬಿಟ್ಟು ಒಳಗಿನ ವಿಚಾರ ನಿಮಗೆ ಯಾಕೆ ಅಂತ ಹೇಳಿ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಒಂದು ಕಡೆ ಹೇಳ್ತಾರೆ, ಸುರ್ಜೇವಾಲಾ ಹೈಕಮಾಂಡ್ ನಾಯಕ ಅಲ್ಲ, ಅವರೊಬ್ಬರು ಯಕಶ್ಚಿತ್ ರಾಜ್ಯದ ಉಸ್ತುವಾರಿ ಅಷ್ಟೇ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಾಯ್ಬಿಟ್ಟು ಓಪನ್ ಆಗಿ ಹೇಳಿ, ಅಥವಾ ಯಾರಿಗೂ ಸಾಧ್ಯವಿಲ್ಲದಿದ್ರೆ ಪ್ರಿಯಾಂಕಾ ಗಾಂಧಿ ಹೇಳಿ. ಸೊ ಇವ್ರು ಯಾರು ಹೇಳ್ತಾ ಇಲ್ಲ. ಸಿಎಂ ಯಾರಾದ್ರೇನು, ಯಾರು ಬೇಕಾದ್ರೂ ಆಗ್ಲಿ, ನಮಗೆ ಸಂಬಂಧವೇ ಇಲ್ಲ ಅಂತೇಳಿ ಹೈಕಮಾಂಡ್ ನಾಯಕರು ಓಪನ್ ಆಗಿ ಹೇಳಲಿ ಅಂತೇಳಿ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಬಾರಿ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತಾರೋ ಅಷ್ಟು ಬಾರಿಯೂ ಕೂಡ ಸೊಸೈಟಿಯಲ್ಲಿ ಸಂದೇಹಗಳು ಹುಡುಕುತ್ತವೆ ಅಂತ ಹೇಳಿದ್ದು ವಿಪಕ್ಷ ನಾಯಕ ಅಲ್ಲ, ರಾಜ್ಯಾಧ್ಯಕ್ಷ ಅಲ್ಲ, ಹಾಲಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ, ಖರ್ಗೆ ಅವರು ಈ ಮಾತನ್ನ ಹೇಳಿ, ಅದು ಬಿಟ್ಟು ಸುರ್ಜೇವಾಲಾ ಹೈಕಮಾಂಡ್ ಅಲ್ಲ ಅವರು ಹೇಳೋದಕ್ಕೆ. ಸಿಎಂ ಆಗಲಿ, ನಮಗೇನು ಸಂಬಂಧವೇ ಇಲ್ಲ, ಯಾರು ಬೇಕಾದರೂ ಸಿಎಂ ಆಗಲಿ ಅಂತೇಳಿ ಹೈಕಮಾಂಡ್ ನಾಯಕರು ಒಂದ್ಸತಿ ಹೇಳ್ಬಿಡ್ಲಿ. ಆಡಳಿತ ಹದಗೆಟ್ಟಿದೆ, ಹಿಡಿಶಾಪ ಹಾಕುತ್ತಿದ್ದಾರೆ ಜನ. ಗದಗದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸೊ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪದೇ ಪದೇ ನಾನೇ ಸಿಎಂ, ನಾನೇ ಮುಂದುವರಿತೀನಿ. ಸೊ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ನಾನು 5 ವರ್ಷ ಪೂರ್ಣ ಮಾಡ್ತೀನಿ, 5 ವರ್ಷ ಪೂರ್ಣ ಮಾಡ್ತೀನಿ. ಅವ್ರು ಎಷ್ಟು ಸತಿ 5 ವರ್ಷ ಪೂರ್ಣ ಮಾಡ್ತೀನಿ ಅಂತಾರೆ ಅಷ್ಟು ಜನರಿಗೆ ಸಂಶಯ ಬರ್ತದೆ. ಅವರು ಹೇಳೋ ಅವಶ್ಯಕತೆ ಇಲ್ಲ ಡೈಲಿ. ಮತ್ತೆ ಇನ್ನೊಂದು ಮಾತನ್ನು ಅವರು ಮೊನ್ನೆ ದಿಲ್ಲಿಯಲ್ಲಿ ಹೇಳಿದ್ದಾರೆ, ಈ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಒಪ್ಪಂದ ಆಗಿತ್ತು ಇಲ್ಲೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾರಾದರೂ ಅದನ್ನು ಈ ಒಂದು ಡಿಬೇಟ್ಗೆ ಅಂತಿಮ ಒಂದು ಫುಲ್ ಪಾಯಿಂಟ್ ಹಾಕಬೇಕಾದ್ರೆ ಹೈಕಮಾಂಡ್ ಯಾಕೆ ಸುಮ್ಮನಿದ್ದಾರೆ? ಹೈಕಮಾಂಡ್ ಅಂದ್ರೆ ಸುರ್ಜೇವಾಲಾ ಹೈಕಮಾಂಡ್ ಅಲ್ಲ. ರಾಹುಲ್ ಗಾಂಧಿಯವರು ಅಥವಾ ಖರ್ಗೆ ಅವರು ಯಾವುದೂ ಒಪ್ಪಂದ ಆಗಿಲ್ಲ, ಅವ್ರು 5 ವರ್ಷ ಇರ್ತಾರೆ ಅಂದರೆ ಈಗ ಮುಗಿದು ಹೋಗ್ತದೆ. ಅವರು ಹೇಳ್ತಾ ಇಲ್ಲ, ನಾನೇ ಮುಂದುವರಿತೀನಿ ಅಂತ ಇವರು ಹೇಳ್ತಾರೆ. ಇದೇನು ಹೊಸದೇನು ಹೇಳಲ್ಲ ಅವರು. ಇಲ್ಲಿ ಬೆಂಗಳೂರಾಗೇನು ಹೇಳಿದ್ರು ಅಲ್ಲಿ ಹೋಗಿ ಹೇಳಿದ್ದಾರೆ ಅಷ್ಟೇ. ಇದರಿಂದ ಈ ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆ ಬಗೆಹರಿತಿದೆ ನನಗೇನು ಅನಿಸೋದಿಲ್ಲ. ಇದು ಹಿಂಗೇ ಇರ್ತದೆ. ನಮಗೆ ಕಾಡ್ತಿರುವಂಥ ಪ್ರಶ್ನೆ, ಅವ್ರು ಯಾರಾದರೂ ಮುಖ್ಯಮಂತ್ರಿ ಮುಂದುವರಿಲಿ ಇನ್ನೊಬ್ಬರಾಗಲಿ ನಮ್ಗೆ ಸಮಸ್ಯೆ ಇಲ್ಲ.
ಬಟ್ ಕರ್ನಾಟಕದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಇವ್ರ ಟ್ಯಾಕ್ಸ್. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಇವರೆಲ್ಲ ಸರ್ವ ಪ್ರಯತ್ನಗಳಿದೆ ಹೊರತಾಗಿ ರಾಜ್ಯದ ಜನರ ಅಭಿವೃದ್ಧಿ ಆಗಲಿ ಅಥವಾ ಅವ್ರ ಸಂಕಷ್ಟದಲ್ಲಿ ಸಿಕ್ಕಾಗ ಅವ್ರಿಗೆ ನೆರವು ಮಾಡುವಂಥದ್ದಾಗಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಅಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯಾಗಿದ್ದಾರೆ. ಭ್ರಷ್ಟಾಚಾರ ತುಳುಕ್ತಾ ಇದೆ. ಕರ್ನಾಟಕದ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ. ಒಂದು ಸ್ಥಿರವಾದ ಸರ್ಕಾರ ಕೊಡುವಷ್ಟು ಮೆಜಾರಿಟಿ ಕೊಟ್ಟರೂ ಕೂಡ ಇವರೊಂದು ಸ್ಥಿರವಾದ ಸರ್ಕಾರ ಕೊಡೋಕ್ಕಾಗಿಲ್ಲ ಅನ್ನುವಂಥದ್ದು ಜನರ ಕೊರಗಿದೆ. ಸಮಯನೇ ಇಲ್ಲ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಅವ್ರು ಏನು ಗುದ್ದಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಯನೇ ಇಲ್ಲ. ಜನರ ಬಗ್ಗೆ ಕಾಳಜಿನೇ ಇಲ್ಲ. ನಾವು 136 ಬಂದಿದೆ ಅನ್ನುವಂಥ ಒಂದು ಸೊಕ್ಕಿನಿಂದ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಹಿಡ್ತಾ ಹೋಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟೋಗಿದೆ. ಎಲ್ಲ ಕಡೆ ಸಮಸ್ಯೆಗಳು ಉದ್ಭವ ಆಗಿದೆ. ಹೆಲ್ತ್ ಸಮಸ್ಯೆ ಆಗಿದೆ. ಎಜುಕೇಷನ್ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ನೀವು ನೋಡ್ತೀರ ಒಂದಿಲ್ಲ ಒಂದು ದಿವಸ ಒಂದು ಅವಾಂತರಗಳು ಬರ್ತಾರೆ. 136 ಸಮಾಧಾನ ಇಲ್ಲ. 136 ಆರ್ಸ್ ಬಂದು ಅವ್ರ ಸ್ಥಿತಿ 36 ಆಗಿದೆ. ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ರಾಜಕಾರಣಿ. ಅವರು ಕಳೆದ 2.5 ವರ್ಷ ಒಂದೇ ಸ್ಲೋಗನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.